ತೀರ್ಥದಲ್ಲಿ ಕರುಣೆಯ ಪಾದಯಲಿ ಕಣ್ಣೀರ ತೀರ್ಥದಲ್ಲಿ ಕರುಣೆಯ ಪಾದಯಲಿ ಒಣದ ಮಮತೆಯಲ್ಲ ಅನ್ಯರಿಗೆ ನೀಡುವುದು ತ್ಯಾಗ ಯಾಕೋ ಮಲ್ಕಪ್ಪ, ಯಾಕೋ ನಿನ್ನ ಕಣ್ಣಲ್ಲಿ ನೀರು? ಅಳುವ ಕಾರಣವಾದರೂ ಏನೆಂಬುದನ್ನು ಹೇಳು. ಸೌಕಾರ್ರೆ, ಹುಚ್ಚಯ್ಯ ಪರದೇಶಿ ಆದನ್ರಿ ಅಪ್ಪ. ಹುಚ್ಚಯ್ಯ ಮಲ್ಕಪ್ಪ ಮಲ್ಕಪ್ಪ, ಏನು ವಿಷಯ ಅನ್ನೋದು ಪೂರ್ತಿಯಾಗಿ ಆದರೂ ಹೇಳು. ಯಪ್ಪ, ಹುಚ್ಚಯ್ಯಗ ಬೈಲಾಗ ಬಿಟ್ಟು ದಂಡ ಸ್ವರ್ಗ ಬಿಟ್ಟು ಅಯ್ಯೋ ಮಲ್ಕಪ್ಪ, ಈ ಮೊನ್ನೆ ದಿನ ತಾನೆ ದಂಡ ತೋಡ್ದಾಗ ಕುಳ್ಳ ಹತ್ಲಿಕ್ ಬಂದಿದ್ನಲ್ಲೋ, ಏನಾಯ್ತು ಮಲ್ಕಪ್ಪ, ಏನಾಯ್ತು? ಮಲ್ಕಪ್ಪ, ಉದಾಹರಣೆಗೆ ಏನಾಗಿತ್ತು? ನೀನು ಹಿಂಗ ಅಂತ ಒಂದು ಮಾತು ಕೂಡ ಹೇಳಿಲ್ಲಲ್ಲೋ ಮಲ್ಕಪ್ಪ. ಪಾಪ ಪರಮ ಸಾಧ್ವಿ ಈ ಹುಚ್ಚ ಈಗ ಒಂಟೆ ಮಾಡಿ ಬಿಟ್ಟು ಹೋದಳಲ್ಲೋ. ಇದು ಆ ದೇವರ ಮನಸ್ಸಿಗಾದರೂ ಹೆಂಗ್ ಬಂತು? ತಾಯಿ ಮಗನನ್ನಾಗಲಿಸಿ ಅನ್ಯಾಯ ಮಾಡುದನ್ನಲ್ಲ ಸಿದ್ಧರಾಮ. ಯಪ್ಪ ಸಾಹುಕಾರ್ರೆ, ಸಿದ್ದರಾಮೇಶ್ವರ ನಮಗೇನೋ ಅನ್ಯಾಯ ಮಾಡ್ಲಿಲ್ರಿ. ಋಣ ಇರೋ ತನಕ ಜನ್ಮ ಕೊಟ್ಟ ತಾಯಿ ಕೈಯಲ್ಲಿ ಬೆಳೆದ. ಇಂದು ಆ ಭಾಗ್ಯ ಕಳೀತು. ಪಂಚಮಹಾಭೂತದಿಂದ ಕೂಡಿಕೊಂಡಿರುವ ಅವಳ ಶರೀರದೊಳಗಿನ ಆತ್ಮ ಬೇರೊಂದು ದೇಹ ಆಶ್ರಯಿಸಿ ತನ್ನ ಆತ್ಮ ಕಳಕೊಂಡ ಮೂಲ ಶರೀರ ಪ್ರಚಂಡ ಪಂಚಮಹಾಭೂತ ಸೇರ್ಕೊಂಡು ಬಿಡ್ತೀರಿ. ಎಷ್ಟು ಸರಳವಾಗಿ ಹೇಳ್ತೀಯಲ್ಲೋ. ಪಂಚಮಹಾಭೂತದಿಂದ ಕೂಡಿದ ಅವಳ ಶರೀರ ಮತ್ತೆ ಪಂಚಮಹಾಭೂತಗಳಲ್ಲಿಯೇ ಲೀನವಾಯಿತು. ಪಂಚಮಹಾಭೂತಗಳಲ್ಲಿ ಒಂದಾದ ಪೃಥ್ವಿ ತಾಯಿಗಿಂತ ದೊಡ್ಡದೇನೋ, ತಾಯಿಗಿಂತ ದೊಡ್ಡದೇ. ಮಹಾನದಿಗಳಿಂದ ಹರಿದು ಬರುವ ನೀರು ತಾಯಿಯ ಎದೆ ಹಾಲಿನಷ್ಟು ಪವಿತ್ರವೇನೋ ಹುಚ್ಚಯ್ಯ, ಪವಿತ್ರ. ಸೌಕಾರ್ರೆ, ನಾನು ಉದಾಹರಣಂಗ ಈ ಹುಚ್ಚಯ್ಯಗ ಬೈಲಾಗ ಬಿಟ್ಟು ಹೊರಟು ಹೊಂಟೀನ್ರಿ ಅಪ್ಪ. ಈ ಹುಚ್ಚಯ್ಯ ಬೈಲಾಗ ಬಿಟ್ಟು ಹೊಂಟೀನ್ರಿ. ನಾನು ಇವನಿಗೆ ಹಿಂದಿಲ್ಲ ಮುಂದಿಲ್ಲ. ಊರಿಗೆ ದಿಂಡ ಇಡುವಷ್ಟು ಭೂಮಿ ಗಳಿಸಿ ಇವನ ಪಾಲಿಗೆ ಇಡಲಿಲ್ಲರಿ ಅಪ್ಪ, ಇಡಲಿಲ್ಲ. ನಾನು ದುಡ್ದಂಗ ನಿಮ್ಮ ಮನೆಯಾಗ ಈ ಹುಚ್ಚಯ್ಯ ದುಡ್ದು ನನ್ನ ಋಣ ಮುಟ್ಟಿಸಿಲ್ವಯ್ಯಪ್ಪ. ಮಲ್ಕಪ್ಪ ಮಲ್ಕಪ್ಪ, ಇವತ್ತು ನೀ ಹೀಗೆ ಯಾಕೆ ಮಾತಾಡಕತ್ತೀಯೋ? ಕೂರ್ಗಿ ದಿಂಡಿನಷ್ಟು ಆಸ್ತಿ ಗಳಿಸಿಟ್ಟಿಲ್ಲ ಅನ್ಬೇಡ. ಸ್ವಾಮಿಗಳು ಹೇಳಿದಂಗ ಇಂದು ಬಾಲಕನಾಗಿರುವ ಹುಚ್ಚಯ್ಯ ಮುಂದೆ ಮಾಲಕನಾಗುವ ಕಾಲ ಬಂದೇ ಬರ್ತದೋ, ಬಂದೇ ಬರ್ತದ. ನೀ ದುಡ್ದಂಗ, ನಿನ್ನ ಹಿರಿಯರು ದುಡ್ದಂಗ ಈ ಹುಚ್ಚಯ್ಯ ನನ್ನ ಮನೆಯಲ್ಲಿ ಇದ್ದು ಬಿಡಲಿ ಮಲ್ಕಪ್ಪ, ಇದ್ದು ಬಿಡಲಿ. ಹುಚ್ಚಯ್ಯ, ತಾಯಿ ಇಲ್ಲದ ಈ ಪರದೇಶಿ ಹುಚ್ಚಯ್ಯನಿಗೆ ನಿಮ್ಮ ಉಡಿ ಒಳಗೆ ಹಾಕಿ ಬಿಡ್ತೀನಿ.
ಮ್ಯಾಲ ತಂದೆನು ನೀನೇ ತಾಯಿನು ನೀನೇ ಅಪ್ಪ. ಸಾವ್ಕಾರ, ನಮ್ಮವ್ವ ಇದೇ ಮಾತು ಹೇಳಿ ಪ್ರಾಣ ಬಿಟ್ರಿ. ಮಗನೇ, ನೀನು ಕಳ್ಳನಾಗಬೇಡ, ಸುಳ್ಳನ್ನು ಹೇಳಬೇಡ. ಕಣ್ಣಿಗೆ ಚಂದ ಕಂಡಿದ್ದು ಧರ್ಮದ ವಿರುದ್ಧವಿದ್ದರೆ ಬಯಸಬೇಡ ಎನ್ನುತ್ತಲೇ ಅವಳ ಪ್ರಾಣ ಪಕ್ಷಿ. ಸಾಹುಕಾರೆ, ಕಂಸನ ಭಯದಿಂದ ಕೃಷ್ಣನ ದೇವಕಿ ಯಶೋದಳ ಉಡಿಯಲ್ಲಿ ಹಾಕಿದಳಂತೆ. ನನ್ನ ತಾಯಿ ನಿಮ್ಮ ಉಡಿಯಲ್ಲಿ ಹಾಕಿಬಿಟ್ಳು. ಅಲ್ಲಿ ಕೃಷ್ಣಗ ಕಂಸನ ಹಾವಳಿ ಆಯಿತು. ಇಲ್ಲಿ ನಾ ನಿಮಗ ಹರಿಜನ ಕುಲದವ ಅಂತ ಹೇಳಿ ಕುಲದ ತೊಂದರೆ ಬಂತಲ್ರಿ ಸಾಹುಕಾರ. ಹುಚ್ಚಯ್ಯ, ಕಂಸನ ಹಾವಳಿ ಎಲ್ಲರಿಗೂ ಆಯಿತು. ಎಲ್ಲರಿಗೆ ತೊಂದರೆ ಕೊಟ್ಟ ಆ ಕಂಸ ಕೊನೆಗೆ ಉಳಿದನೇನು? ಬ್ರಾಹ್ಮಣರು ಪೂಜಿಸುತ್ತಿದ್ದ ಆ ಶಿವಲಿಂಗಕ್ಕೆ ಮಾನವೀಯತೆ ಅರಿಯದ ಕಾಡು ಬೇಡರ ಕಣ್ಣಪ್ಪನು ತಾನು ಕೊಂದಿರುವ